ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಕೃಷ್ಣ ಬೈರೇಗೌಡರು ಸಚಿವರು, ಅವರು ಬೆಂಗಳೂರಿನ ಸಚಿವರು. ಬೆಂಗಳೂರು ಗುಂಡಿಯಾಗಿದೆ ಅಂತೇಳಿ ಅವರು ಟ್ವೀಟ್ ಮಾಡ್ತಾರೆ. ಗುಂಡಿಗಳ ರಾಜಧಾನಿಯಾದ ಸಿಲಿಕಾನ್ ಸಿಟಿ, ತಮ್ಮದೇ ಸರ್ಕಾರದ ವಿರುದ್ಧ ಸಿಡಿದ ಕೃಷ್ಣ ಬೈರೇಗೌಡರು. ಗುಂಡಿ ವ್ಯವಸ್ಥೆ ಬಗ್ಗೆ ಸಚಿವರಿಂದಲೇ ವಿಡಿಯೋ ಶೇರ್. ವೀರಣ್ಣಪಾಳ್ಯದಿಂದ ಹೆಬ್ಬಾಳ ಕಡೆಗಿನ ರಿಂಗ್ ರೋಡ್ ಹಾಳಾಗಿದೆ, ಅದನ್ನು ಅವರು @BBMP ಕಮಿಷನರ್ ಆ್ಯಂಡ್ BMRCL MD ಟ್ಯಾಗ್ ಮಾಡಿ ಕಿಡಿ. ರಾಜಧಾನಿಯಲ್ಲಿ ಏನಾಗ್ತಾ ಇದೆ ಅಂಥೇಳಿ ದಯವಿಟ್ಟು ರೋಡ್ ಸರಿ ಮಾಡಿಕೊಡಿ ಅಂಥೇಳಿ ವಿನಯಪೂರ್ವಕವಾಗಿ ಅವರು ಟ್ವೀಟ್ ಮಾಡಿ ಹೇಳ್ತಾರೆ. ಗುಂಡಿ ವ್ಯವಸ್ಥೆ ಬಗ್ಗೆ, ಹೆಬ್ಬಾಳ ರಿಂಗ್ ರೋಡ್ನ ಸರ್ವಿಸ್ ರಸ್ತೆ ನೋಡಿ ಯಾವ ಥರ ಆಗಿದೆ ಅಂತ, ಇದರ ಬಗ್ಗೆ ಕೂಡ ನಾವು ಕೂಡ ಅಲ್ಲಿಂದೊಂದು ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ರಿಪಬ್ಲಿಕನ್ನ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಿದೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಯಾವತ್ತೂ ಕೂಡ ಈ ಪಾಲಿಟಿಷಿಯನ್ಸ್ಗಳೇನು ಮಾತಾಡ್ತಾರೆ ಅಂತ ಮಾಹಿತಿ ತರೋರು. ಹಿಂಗಾಯಿತು ಇವರ ಸಚಿವ ಸ್ಥಾನ ಹೋಗುತ್ತೆ, ಇವರು ಬರ್ತಾರೆ, ಇವರು ಎಂಟ್ರಿ ಕೊಡ್ತಾರೆ, ಎಕ್ಸಿಟ್ ಆಗ್ತಾರೆ ಅಂತೇಳಿ. ಆದರೆ ಒಬ್ಬ ಸಚಿವ ತನ್ನದೇ ಸರ್ಕಾರದ ವಿರುದ್ಧ ಇದು ಸರಿ ಇಲ್ಲ ಅಂತ ಹೇಳಿರೋದು ಒಂದು ಕಡೆ ಭೇಷ್ ಅನ್ನಬೇಕು, ಆಮೇಲೆ ಕೆಲಸ ಆಗುತ್ತೆ ಅದಕ್ಕೂ ಕೂಡ ಭೇಷ್ ಅನ್ನಬೇಕು. ಇದರ ನಡುವೆ ಬೆಂಗಳೂರಿನ ಉಸ್ತುವಾರಿ ಯಾರು ವಹಿಸ್ಕೊಂಡಿರ್ತಾರೆ ಅವರಿಗೆ ಟಕ್ಕರ. ಗ್ರೇಟರ್ ಬೆಂಗಳೂರು ಅಥವಾ ಬ್ರ್ಯಾಂಡ್ ಬೆಂಗಳೂರು ಮಾಡುವಂಥ ಸಚಿವರುಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತೇಳಿ ಟಕ್ಕರ್ ಕೊಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಕೂಡ ಆರಂಭ ಆಗಿದೆ. ವಿಜಯ್ ಅಲ್ಲೊಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡ್ಕೊಂಬರ್ರಿ. ಬೆಂಗಳೂರಿನ ರಸ್ತೆ ಗುಂಡಿಗಳ ಅವ್ಯವಸ್ಥೆ ಬಗ್ಗೆ, ರಸ್ತೆ ಗುಂಡಿಗಳ ಅವಾಂತರ ಬಗ್ಗೆ ಪ್ರತಿಪಕ್ಷ ಮತ್ತು ಸಾರ್ವಜನಿಕರ ಪ್ರಶ್ನೆ ಇರಲಿ, ಖುದ್ದು ಸ್ವಪಕ್ಷೀಯ ಸಚಿವರೇ ಸರ್ಕಾರದ ಗಮನವನ್ನು ಸೆಳೆದಿರುವಂಥದ್ದು. ರಸ್ತೆ ಗುಂಡಿಗಳ ಸಂಬಂಧಪಟ್ಟಂತೆ ಸರಿ ಮಾಡಬೇಕು ಅಂತ ಅಹವಾಲನ್ನು, ಮನವಿಯನ್ನು ಮಾಡಿರುವಂಥದ್ದು, ರಿಕ್ವೆಸ್ಟ್ ಮಾಡುವಂಥ ಪರಿಸ್ಥಿತಿಗೆ ದಯವಿಟ್ಟು ರಸ್ತೆಯನ್ನು ಸರಿಪಡಿಸಿ ಅಂತ ಖುದ್ದು ಕೃಷ್ಣ ಬೈರೇಗೌಡ ಸಚಿವರೇ ಸರ್ಕಾರಕ್ಕೆ BBMPಗೆ ಮನವಿ ಮಾಡೋಂಥ ಪರಿಸ್ಥಿತಿಗೆ ಬಂದಿರೋದು. ಖುದ್ದು ಟ್ವೀಟ್ನಲ್ಲಿ ಈ ರಸ್ತೆ ಹಾಳಾಗಿದೆ, ಆ ಟ್ವೀಟ್ನಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಟ್ವೀಟನ್ನು ಮಾಡುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆದಿರುವಂಥದ್ದು. ನಾನೀಗ ಎಕ್ಸಾಕ್ಟ್ ಆ ರಸ್ತೆಯಲ್ಲಿದ್ದೀನಿ, ಅಂದರೆ ವೀರಣ್ಣಪಾಳ್ಯದಿಂದ ಹೆಬ್ಬಾಳ ರಿಂಗ್ ರಸ್ತೆಯಲ್ಲಿರುವಂಥ ಇದೇ ರಸ್ತೆ ಹಾಳಾಗಿರುವಂಥದ್ದು. ಅಂದರೆ ಬೆಂಗಳೂರು ಸಾಕಷ್ಟು ರಸ್ತೆಗಳು ಹಾಳಾಗಿದೆ, ಆದರೆ ಇದೇ ರಸ್ತೆ ಸಂಬಂಧಪಟ್ಟಂತೆ ಖುದ್ದು ಕೃಷ್ಣ ಬೈರೇಗೌಡರು ಅವರು ತಮ್ಮ ಟ್ವೀಟ್ನಲ್ಲಿ ಗಮನ ಸೆಳೆದು ದಯವಿಟ್ಟು ಇದ್ರ ಬಗ್ಗೆ BBMP ಕಮಿಷನರು ಮತ್ತು BMRCL MD ಅವರು ಗಮನ ಹರಿಸಬೇಕು ಅಂತ ಇದೇ ರಸ್ತೆಯನ್ನು ಟ್ವೀಟನ್ನು ಮಾಡಿ ತೋರಿಸಿರುವಂಥದ್ದು, ವಿಡಿಯೋವನ್ನು ಮಾಡಿ. ಖುದ್ದು ಸಚಿವರೇ ಈ ಬಗ್ಗೆ ಕೃಷ್ಣ ಬೈರೇಗೌಡರು ಟ್ವೀಟ್ ಮಾಡಿ ದಯವಿಟ್ಟು ರಸ್ತೆಯನ್ನು ಸರಿಪಡಿಸಿ ಅಂತ ಮನವಿ ಮಾಡಿರುವಂಥದ್ದು. ಏನು ಸುದ್ದಿ ಬಗ್ಗೆ? ಖುದ್ದು ಸಚಿವರೇ ಅಸಹಾಯಕತೆ ರೀತಿಯಿಂದ ಮಾತಾಡಿದಾಗ, ಟ್ವೀಟ್ ಮಾಡಿದಾಗ ನಾವುಗಳು ಏನು ಮಾಡೋಕ್ಕಾಗತ್ತೆ? ಸಾಮಾನ್ಯ ಜನರು ಎಲ್ಲ ತಿಳುವಳಿಕೆ ಇರೋರು, ಎಲ್ಲ ಮಿನಿಸ್ಟ್ರಿಗಳು ಬಂದ್ಬಿಟ್ಟು ಇಲ್ಲಿ ನೋಡಬೇಕು. ಅವರು ಡೈಲಿ ಓಡಾಡ್ತಾರೆ ಈ ಜಾಗದಲ್ಲೆಲ್ಲ, ಬಟ್ ಈ ರೀತಿ ಜನರಿಗೆ ಅನಾನುಕೂಲ ಮಾಡೋದು ತುಂಬಾ ತಪ್ಪು. ಸರ್ಕಾರನೇ ಅವರೇ ಎತ್ಕೊಂಡು ಅವರೇ ನೋಡದೇ ಇದ್ರೆ ಹೆಂಗೆ? ನಾವು ಬೇರೆಯವ್ರಿಗೆ ಹೇಳೋದಿಲ್ಲ, ಅವ್ರ ಕ್ಷೇತ್ರನೇ ಇದೆ, ಅವ್ರು ಲಕ್ಷ ಕೊಟ್ಟು ಮಾಡ್ತಾರಂತ ನಮ್ಮ ನಂಬಿಕೆ ಇದೆ. ಆದಷ್ಟು ಬೇಗ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಆಡಳಿತ ವ್ಯವಸ್ಥೆ ಏನಾಗಿದೆ ಅನ್ನೋಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ನೋಡಬೇಕು, ಸಚಿವರು ಖುದ್ದು ಟ್ವೀಟ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಅಥವಾ BBMP ಏನಾದ್ರು ಕೂಡ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜರ್ನಲ್, ರಿಪಬ್ಲಿಕ್ TV, ಬೆಂಗಳೂರು. ಇದು ರಸ್ತೆ ಈಗಿಂದಲ್ಲ, 3 ವರ್ಷದಿಂದ ಹಿಂಗೆ ಇದೆ ಸರ್. ಇಲ್ಲಿ ಯಾರು ಗೋಟಾಗಿದ್ರು ಇಷ್ಟೇ ಸರ್, ಏನು ಉದ್ಧಾರ ಆಗ್ತಿಲ್ಲ ಸರ್. ಇಲ್ಲೇ ಸಚಿವರು ಕೃಷ್ಣ ಬೈರೇಗೌಡ ಈ ರಸ್ತೆ ಬಗ್ಗೆ ಟ್ವೀಟ್ ಮಾಡಿ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಅಂದರೆ ಇದು ಮಾಡಬೇಕು, ರೆಡಿ ಮಾಡಬೇಕು ರಸ್ತೆ. ಹೌದು ಸರ್, ತುಂಬಾ ಹದಗೆಟ್ಟಿದೆ. ಇಲ್ಲೇ ರೈಲ್ವೆ ಟೋಲ್ಗೇಟ್ ಹಾಗೆ ಸಂಜೆ ಆಫೀಸ್ ಮುಗ್ದಂಗೆ ಹೋಗ್ದಂಗೆ ಅಲ್ಲೇ ಹಾಕ್ಬಿಡ್ತಾರೆ. 40 ನಿಮಿಷ 50 ನಿಮಿಷ ಹಾಗೆ ನಿಂತ್ಕೋತೀನಿ ಸರ್ ನಾನು. ತುಂಬ ಪ್ರಾಬ್ಲಮ್ ಆಗ್ತಿದೆ ಸರ್. ಓನ್ಲಿ ಟ್ಯಾಕ್ಸ್ ಕಟ್ ಆಗ್ತಿದೆ, ಇವ್ರು ಏನು ಮಾಡ್ತಿಲ್ಲ. 30% ಟ್ಯಾಕ್ಸ್ ಪೇ ಮಾಡ್ತಿದ್ದೀನಿ ಸರ್. ಯಾರಿಗಂತ ಕೇಳಲಿ ನನ್ನ ಕಷ್ಟ ನಾನು? ಇದು ರಸ್ತೆ ಈಗಿಂದಲ್ಲ, 3 ವರ್ಷದಿಂದ ಹಿಂಗೆ ಇದೆ ಸರ್. ಇಲ್ಲಿ ಯಾರು ಗೋಟ. ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಕೃಷ್ಣ ಬೈರೇಗೌಡರು ಸಚಿವರು, ಅವರು ಬೆಂಗಳೂರಿನ ಸಚಿವರು. ಬೆಂಗಳೂರು ಗುಂಡಿಯಾಗಿದೆ ಅಂತೇಳಿ ಅವರು ಟ್ವೀಟ್ ಮಾಡ್ತಾರೆ. ಗುಂಡಿಗಳ ರಾಜಧಾನಿಯಾದ ಸಿಲಿಕಾನ್ ಸಿಟಿ, ತಮ್ಮದೇ ಸರ್ಕಾರದ ವಿರುದ್ಧ ಸಿಡಿದ ಕೃಷ್ಣ ಬೈರೇಗೌಡರು. ಗುಂಡಿ ವ್ಯವಸ್ಥೆ ಬಗ್ಗೆ ಸಚಿವರಿಂದಲೇ ವಿಡಿಯೋ ಶೇರ್. ವೀರಣ್ಣಪಾಳ್ಯದಿಂದ ಹೆಬ್ಬಾಳ ಕಡೆಗಿನ ರಿಂಗ್ ರೋಡ್ ಹಾಳಾಗಿದೆ, ಅದನ್ನು ಅವರು @BBMP ಕಮಿಷನರ್ ಆ್ಯಂಡ್ BMRCL MD ಟ್ಯಾಗ್ ಮಾಡಿ ಕಿಡಿ. ರಾಜಧಾನಿಯಲ್ಲಿ ಏನಾಗ್ತಾ ಇದೆ ಅಂಥೇಳಿ ದಯವಿಟ್ಟು ರೋಡ್ ಸರಿ ಮಾಡಿಕೊಡಿ ಅಂಥೇಳಿ ವಿನಯಪೂರ್ವಕವಾಗಿ ಅವರು ಟ್ವೀಟ್ ಮಾಡಿ ಹೇಳ್ತಾರೆ.
ಗುಂಡಿ ವ್ಯವಸ್ಥೆ ಬಗ್ಗೆ ಹೆಬ್ಬಾಳ ರಿಂಗ್ ರೋಡ್ನ ಸರ್ವಿಸ್ ರಸ್ತೆ ನೋಡಿ ಯಾವ ಥರ ಆಗಿದೆ ಅಂತ ಇದರ ಬಗ್ಗೆ ಕೂಡ ನಾವು ಕೂಡ ಅಲ್ಲಿಂದೊಂದು ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ರಿಪಬ್ಲಿಕನ್ನ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಿದೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಯಾವತ್ತೂ ಕೂಡ ಈ ಪಾಲಿಟಿಷಿಯನ್ಸ್ಗಳೇನು ಮಾತಾಡ್ತಾರೆ ಅಂತ ಮಾಹಿತಿ ತರೋರು. ಹಿಂಗಾಯಿತು ಇವರ ಸಚಿವ ಸ್ಥಾನ ಹೋಗುತ್ತೆ, ಇವರು ಬರ್ತಾರೆ, ಇವರು ಎಂಟ್ರಿ ಕೊಡ್ತಾರೆ, ಎಕ್ಸಿಟ್ ಆಗ್ತಾರೆ ಅಂತೇಳಿ. ಆದರೆ ಒಬ್ಬ ಸಚಿವ ತನ್ನದೇ ಸರ್ಕಾರದ ವಿರುದ್ಧ ಇದು ಸರಿ ಇಲ್ಲ ಅಂತ ಹೇಳಿರೋದು ಒಂದು ಕಡೆ ಭೇಷ್ ಅನ್ನಬೇಕು, ಆಮೇಲೆ ಕೆಲಸ ಆಗುತ್ತೆ ಅದಕ್ಕೂ ಕೂಡ ಭೇಷ್ ಅನ್ನಬೇಕು. ಇದರ ನಡುವೆ ಬೆಂಗಳೂರಿನ ಉಸ್ತುವಾರಿ ಯಾರು ವಹಿಸ್ಕೊಂಡಿರ್ತಾರೆ ಅವರಿಗೆ ಟಕ್ಕರ ಗ್ರೇಟರ್ ಬೆಂಗಳೂರು ಅಥವಾ ಬ್ರ್ಯಾಂಡ್ ಬೆಂಗಳೂರು ಮಾಡುವಂಥ ಸಚಿವರುಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತೇಳಿ ಟಕ್ಕರ್ ಕೊಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಕೂಡ ಆರಂಭ ಆಗಿದೆ. ವಿಜಯ್ ಅಲ್ಲೊಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡ್ಕೊಂಬರ್ರಿ. ಬೆಂಗಳೂರಿನ ರಸ್ತೆ ಗುಂಡಿಗಳ ಅವ್ಯವಸ್ಥೆ ಬಗ್ಗೆ, ರಸ್ತೆ ಗುಂಡಿಗಳ ಅವಾಂತರ ಬಗ್ಗೆ ಪ್ರತಿಪಕ್ಷ ಮತ್ತು ಸಾರ್ವಜನಿಕರ ಪ್ರಶ್ನೆ ಇರಲಿ, ಖುದ್ದು ಸ್ವಪಕ್ಷೀಯ ಸಚಿವರೇ ಸರ್ಕಾರದ ಗಮನವನ್ನು ಸೆಳೆದಿರುವಂಥದ್ದು. ರಸ್ತೆ ಗುಂಡಿಗಳ ಸಂಬಂಧಪಟ್ಟಂತೆ ಸರಿ ಮಾಡಬೇಕು ಅಂತ ಅಹವಾಲನ್ನು ಮನವಿಯನ್ನು ಮಾಡಿರುವಂಥದ್ದು, ರಿಕ್ವೆಸ್ಟ್ ಮಾಡುವಂಥ ಪರಿಸ್ಥಿತಿಗೆ ದಯವಿಟ್ಟು ರಸ್ತೆಯನ್ನು ಸರಿಪಡಿಸಿ ಅಂತ ಖುದ್ದು ಕೃಷ್ಣ ಬೈರೇಗೌಡ ಸಚಿವರೇ ಸರ್ಕಾರಕ್ಕೆ BBMPಗೆ ಮನವಿ ಮಾಡೋಂಥ ಪರಿಸ್ಥಿತಿಗೆ ಬಂದಿರೋದು. ಖುದ್ದು ಟ್ವೀಟ್ನಲ್ಲಿ ಈ ರಸ್ತೆ ಹಾಳಾಗಿದೆ, ಆ ಟ್ವೀಟ್ನಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಟ್ವೀಟನ್ನು ಮಾಡುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆದಿರುವಂಥದ್ದು. ನಾನೀಗ ಎಕ್ಸಾಕ್ಟ್ ಆ ರಸ್ತೆಯಲ್ಲಿದ್ದೀನಿ, ಅಂದರೆ ವೀರಣ್ಣಪಾಳ್ಯದಿಂದ ಹೆಬ್ಬಾಳ ರಿಂಗ್ ರಸ್ತೆಯಲ್ಲಿರುವಂಥ ಇದೇ ರಸ್ತೆ ಹಾಳಾಗಿರುವಂಥದ್ದು. ಅಂದರೆ ಬೆಂಗಳೂರು ಸಾಕಷ್ಟು ರಸ್ತೆಗಳು ಹಾಳಾಗಿದೆ, ಆದರೆ ಇದೇ ರಸ್ತೆ ಸಂಬಂಧಪಟ್ಟಂತೆ ಖುದ್ದು ಕೃಷ್ಣ ಬೈರೇಗೌಡರು ಅವರು ತಮ್ಮ ಟ್ವೀಟ್ನಲ್ಲಿ ಗಮನ ಸೆಳೆದು ದಯವಿಟ್ಟು ಇದ್ರ ಬಗ್ಗೆ BBMP ಕಮಿಷನರು ಮತ್ತು BMRCL MD ಅವರು ಗಮನ ಹರಿಸಬೇಕು ಅಂತ ಇದೇ ರಸ್ತೆಯನ್ನು ಟ್ವೀಟನ್ನು ಮಾಡಿ ತೋರಿಸಿರುವಂಥದ್ದು, ವಿಡಿಯೋವನ್ನು ಮಾಡಿ. ಖುದ್ದು ಸಚಿವರೇ ಈ ಬಗ್ಗೆ ಕೃಷ್ಣ ಬೈರೇಗೌಡರು ಟ್ವೀಟ್ ಮಾಡಿ ದಯವಿಟ್ಟು ರಸ್ತೆಯನ್ನು ಸರಿಪಡಿಸಿ ಅಂತ ಮನವಿ ಮಾಡಿರುವಂಥದ್ದು. ಏನು ಸುದ್ದಿ ಬಗ್ಗೆ? ಖುದ್ದು ಸಚಿವರೇ ಅಸಹಾಯಕತೆ ರೀತಿಯಿಂದ ಮಾತಾಡಿದಾಗ, ಟ್ವೀಟ್ ಮಾಡಿದಾಗ ನಾವುಗಳು ಏನು ಮಾಡೋಕ್ಕಾಗತ್ತೆ? ಸಾಮಾನ್ಯ ಜನರು ಎಲ್ಲ ತಿಳುವಳಿಕೆ ಇರೋರು, ಎಲ್ಲ ಮಿನಿಸ್ಟ್ರಿಗಳು ಬಂದ್ಬಿಟ್ಟು ಇಲ್ಲಿ ನೋಡಬೇಕು. ಅವರು ಡೈಲಿ ಓಡಾಡ್ತಾರೆ ಈ ಜಾಗದಲ್ಲೆಲ್ಲ, ಬಟ್ ಈ ರೀತಿ ಜನರಿಗೆ ಅನಾನುಕೂಲ ಮಾಡೋದು ತುಂಬಾ ತಪ್ಪು. ಸರ್ಕಾರನೇ ಅವರೇ ಎತ್ಕೊಂಡು ಅವರೇ ನೋಡದೇ ಇದ್ರೆ ಹೆಂಗೆ? ನಾವು ಬೇರೆಯವ್ರಿಗೆ ಹೇಳೋದಿಲ್ಲ, ಅವ್ರ ಕ್ಷೇತ್ರನೇ ಇದೆ, ಅವ್ರು ಲಕ್ಷ ಕೊಟ್ಟು ಮಾಡ್ತಾರಂತ ನಮ್ಮ ನಂಬಿಕೆ ಇದೆ. ಆದಷ್ಟು ಬೇಗ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಆಡಳಿತ ವ್ಯವಸ್ಥೆ ಏನಾಗಿದೆ ಅನ್ನೋಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ನೋಡಬೇಕು, ಸಚಿವರು ಖುದ್ದು ಟ್ವೀಟ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಅಥವಾ BBMP ಏನಾದ್ರು ಕೂಡ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜರ್ನಲ್, ರಿಪಬ್ಲಿಕ್ TV, ಬೆಂಗಳೂರು. ಇದು ರಸ್ತೆ ಈಗಿಂದಲ್ಲ, 3 ವರ್ಷದಿಂದ ಹಿಂಗೆ ಇದೆ ಸರ್. ಇಲ್ಲಿ ಯಾರು ಗೊತ್ತಾಗಿದ್ರು ಇಷ್ಟೇ ಸರ್, ಏನು ಉದ್ಧಾರ ಆಗ್ತಿಲ್ಲ ಸರ್. ಇಲ್ಲೇ ಸಚಿವರು ಕೃಷ್ಣ ಬೈರೇಗೌಡ ಈ ರಸ್ತೆ ಬಗ್ಗೆ ಟ್ವೀಟ್ ಮಾಡಿ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಅಂದರೆ ಇದು ಮಾಡಬೇಕು, ರೆಡಿ ಮಾಡಬೇಕು ರಸ್ತೆ. ಹೌದು ಸರ್, ತುಂಬಾ ಹದಗೆಟ್ಟಿದೆ. ಇಲ್ಲೇ ರೈಲ್ವೆ ಟೋಲ್ಗೇಟ್ ಹಾಗೆ ಸಂಜೆ ಆಫೀಸ್ ಮುಗ್ದಂಗೆ ಹೋಗ್ದಂಗೆ ಎಲ್ಲೇ ಹಾಕ್ಬಿಡ್ತಾರೆ. 40 ನಿಮಿಷ 50 ನಿಮಿಷ ಹಾಗೆ ನಿಂತ್ಕೋತೀನಿ ಸರ್ ನಾನು. ತುಂಬ ಪ್ರಾಬ್ಲಮ್ ಆಗ್ತಿದೆ ಸರ್. ಓನ್ಲಿ ಟ್ಯಾಕ್ಸ್ ಕಟ್ ಆಗ್ತಿದೆ, ಇವ್ರು ಏನು ಮಾಡ್ತಿಲ್ಲ. 30% ಟ್ಯಾಕ್ಸ್ ಪೇ ಮಾಡ್ತಿದ್ದೀನಿ ಸರ್. ಯಾರಿಗಂತ ಕೇಳಲಿ ನನ್ನ ಕಷ್ಟ ನಾನು. ಇದು ರಸ್ತೆ ಈಗಿಂದಲ್ಲ, 3 ವರ್ಷದಿಂದ ಹಿಂಗೆ ಇದೆ ಸರ್. ಇಲ್ಲಿ ಯಾರು ಗೊತ್ತಾಗ